ರಿಪಬ್ಲಿಕ್ ಕನ್ನಡದ ಒಂದು ಧ್ಯೇಯವಾಕ್ಯ ಅಂತಂದ್ರೆ ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು ಅಂತ ಹೇಳಿ. ಸೊ ನೇರವಾಗಿ ನಾನು ನಿಮಗೆ ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ಅಷ್ಟೇ ನಮಗೆ ನೇರವಾಗಿ ಉತ್ತರವನ್ನ ಕೊಡ್ತೀರಿ ಅಂತ ನಾನು ಕೂಡ ಬಯಸ್ತೇನೆ. ಈ ಪಟ್ಟಿ ಬಿಡುಗಡೆಗೂ ಮುಂಚೆ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. 3 ಪಟ್ಟಿ ಇತ್ತು ಅಂತೇಳಿ. ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಪಟ್ಟಿ, ಸಿದ್ದರಾಮಯ್ಯ ಅವರ ಪಟ್ಟಿ, ಡಿ.ಕೆ. ಶಿವಕುಮಾರ್ ಅವರ ಪಟ್ಟಿ. ಈ 3 ಪಟ್ಟಿ ಕೂಡ ಒಂದು ಫೈನಲ್ ಆಗಿ ಅನೌನ್ಸ್ ಆಗುತ್ತೆ ಅಂತೇಳಿ. ನೀವು ಯಾರ ಪಟ್ಟಿಲಿದ್ರಿ? ನಾವು ಇರೋದು ಕಾಂಗ್ರೆಸ್ ಪಟ್ಟಿಯಾಗಿದ್ವಿ. ನಾವು ಯಾತರ 3 ಪಟ್ಟಿ ಹೈಕಮಾಂಡ್ ಅಂದ್ರೆ ಕಾಂಗ್ರೆಸ್ನ ಒಂದು ಪಟ್ಟಿ ಅಂತಕ್ಕಂಥದ್ರಲ್ಲಿ ನಾವು ಇದ್ವಿ. ಆ 3 ಪಟ್ಟಿಯಿಂದ ಬೇರೆ ಪಟ್ಟಿಯಲ್ಲಿ ನೀವಿದ್ರಿ? ಅದೇ ಅಲ್ಲ, ನಮಗೆ ಆ 3 ಪಟ್ಟಿ ಅನ್ನೋದು ಗೊತ್ತಿಲ್ಲ. ನಮಗೇನೋ ಕಾಂಗ್ರೆಸ್ ಪಟ್ಟಿ ಅಂತಕ್ಕಂಥದ್ದು ಒಂದಷ್ಟೇ. ನಾವು ಒಂದು ಸರ್ವಿಸ್ ಕೊಟ್ಟಿರ್ತೇವೆ. ಆ ಸರ್ವಿಸ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಒಂದು ಧ್ಯೇಯವಾಗಿ ಪ್ರಾಮಾಣಿಕ ದುಡಿದಿರ್ತೇವೆ. ಆ ಒಂದು ವ್ಯಾಪ್ತಿಯಲ್ಲಿ ನಮ್ಮನ್ನ ಕಾಂಗ್ರೆಸ್ನ ವ್ಯಾಪ್ತಿಯಲ್ಲಿ ನಮ್ಮನ್ನ ಆಯ್ಕೆ ಮಾಡತಕ್ಕಂಥದ್ದು. ಅಲ್ಲಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದೇ ಅಂತಿಮ ತೀರ್ಮಾನ. ತುಂಬಾ ಜನ ಆಕಾಂಕ್ಷಿಗಳಿದ್ರು. ಸಲಹೆ ತಗೋಬಹುದು, ನಮ್ಮ ನಾಯಕರುಗಳ ಸಲಹೆಗಳನ್ನ ಸಲಹೆ ತಗೋಬಹುದು, ಮಾಹಿತಿ ತಗೋಬಹುದು. ಆದ್ರೆ ಅಂತಿಮವಾಗಿ ನಿರ್ಧಾರ ತಗೊಳ್ಳೋದು ಹೈಕಮಾಂಡ್. ಹೈಕಮಾಂಡ್ ಯಾರನ್ನು ಬೇಕಾದ್ರೂ ಅವರು ಆಯ್ಕೆ ಮಾಡ್ತಕ್ಕಂಥ ಒಂದು ನಮ್ಮ ಕಾಂಗ್ರೆಸ್ನಲ್ಲಿ ನಡ್ಕೊಂಬಂದಿದೆ. ಅಷ್ಟೊಂದು ಭದ್ರವಾಗಿರ್ತಕ್ಕಂಥ ಹೈಕಮಾಂಡ್ ನಮ್ದು ಕಾಂಗ್ರೆಸ್. ತುಂಬಾ ಜನ ಆಕಾಂಕ್ಷಿಗಳಿದ್ರು. ಬಹಳ ಜನ ಆಕಾಂಕ್ಷಿನಲ್ಲಿ ಏನೋ ಆಗ್ಬಿಡುತ್ತೆ ಅಂತೇಳಿ ವಿಪಕ್ಷಗಳು ಕನಸನ್ನ ಕೂಡ ಕಾಣೋದಕ್ಕೆ ಶುರುವಾಗಿತ್ತು. ಅದೆಲ್ಲವನ್ನು ಕೂಡ ಬದಿಗಿಟ್ಟು ನಿಮಗೆ ಸಿಕ್ಕಿದೆ. ನಿಮಗೆ ಸಿಕ್ಕಂತ ಈ ಒಂದು ಇಲಾಖೆಗಳೇನಿದೆ, ಬಂದರು, ಮೀನುಗಾರಿಕೆ, ಒಳನಾಡು, ಜಲಸಾರಿಗೆ, ಮುಜರಾಯಿ, 4 ಇಲಾಖೆಗಳು ನಿಮಗೆ ಸಿಕ್ಕಿರುವಂತದ್ದು. ಈ ಇಲಾಖೆ ನಿಮಗೆ ಸಿಕ್ಕ ನಂತರ ನೀವು ಮಾಡಿದಂತ ಮೊಟ್ಟ ಮೊದಲ ಕೆಲಸ ಏನು? ನಾವೀಗ ಈ ಇಲಾಖೆ ವಹಿಸ್ಕೊಂಡು ನಂತ ತಕ್ಷಣ ಎಲ್ಲ ಅದ್ರ ಮಾಹಿತಿಯನ್ನ ಗ್ರಹಿಸ್ಕೊಳ್ತಾ ಇದ್ದೇವೆ. ಅಧಿಕಾರಿಗಳು ಸಭೆಗಳು ಮಾಡ್ತಾ ಇದ್ದೇವೆ. ಮತ್ತೆ ಈ ಒಂದು ಇಂದಿನ ನಿರ್ಣಯಗಳು ಏನೇನು ಆಗಿದ್ವು ಅನ್ನೋದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಗೊಳ್ತಾ ಇದ್ದೇವೆ. ಯಾವ್ದು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಕೊಟ್ಟಿದೆ ಅದರಲ್ಲಿ ಆ ಇಲಾಖೆಯಲ್ಲಿ ಅಂತಕ್ಕಂಥದ್ದನ್ನ ಅದನ್ನೆಲ್ಲ ಗ್ರಹಿಸಿಕೊಂಡು ಮುಂದೆ ಒಳ್ಳೆ ಒಂದು ನಮ್ಮ ಒಂದು ಕಾರ್ಯಕ್ರಮವನ್ನು ಒಳ್ಳೆ ಕಾರ್ಯಕ್ರಮ ಕೊಡಬೇಕು. ನನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ, ನನ್ನ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮ ಮತ್ತು ಅಲ್ಲಿ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಬರ್ತಕ್ಕಂಥದ್ದು ಏನಾದ್ರೂ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳಿದ್ದಲ್ಲ ಅವನ್ನ ಕೊಡಲಿಕ್ಕೆ ನಾನು ಮೊದಲನೇ ಪ್ರಾಮಾಣಿಕ ಕೊಡಬೇಕು ಅಂತ ಚಿಂತನೆಯನ್ನು ಇಟ್ಕೊಂಡಿದ್ದೀನಿ.